ಲೇಯರ್ ಸಿಂಗ್ ಅವರು ಒಂದು ಹಗರಣದಲ್ಲಿ ಇದ್ದಾರೆ ಎನ್ನುವಂಥ ಆರೋಪ ಇದೆ. 2011ರಲ್ಲಿ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ. ಅದು ಗುಜರಾತ್ನ ಸೂರತ್ನಿಂದ ಪರ್ಚೇಸ್ ಮಾಡ್ತಾರೆ. ಆ ಸೀರೆ ವ್ಯಾಲ್ಯೂ ಇದ್ದಂಥದ್ದು ಸುಮಾರು 100 ರೂಪಾಯಿ. ಅದಕ್ಕೆ ಜಾಸ್ತಿ ಕೋಟ್ ಮಾಡಿ ಒಟ್ಟಾರೆ 23 ಕೋಟಿ ರೂಪಾಯಿಗಳ ಒಂದು ಸೀರೆ ಹಗರಣವನ್ನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2011ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಆರೋಪ ಇದೆ. ಈ ಸಂಬಂಧ ಆವತ್ತು ಮೋಟಮ್ನವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಚರ್ಚೆ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಆರ್ ವಿ ವೆಂಕಟೇಶ್ ಅವರು, ಆವತ್ತಿನ MLC ಆದಂಥ ದಯಾನಂದ್ ಅವರು ಇವರೆಲ್ಲ ಚರ್ಚೆ ಮಾಡಿ ಇದರ ತನಿಖೆ ಆಗಬೇಕು ಅಂತೇಳಿ ಸದನದ ಒಳಗಡೆ ಅಂದರೆ ವಿಧಾನ ಪರಿಷತ್ತಿನ ಒಳಗಡೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತು 23 ಕೋಟಿ ರೂಪಾಯಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಪತ್ರವನ್ನು ಬರೆದಿದ್ದೇನೆ. ಏಕೆಂದರೆ ಸಾರ್ವಜನಿಕರ ಹಣದ ಸಂರಕ್ಷಣೆ ಆಗಬೇಕು ಮತ್ತು ರಾಜ್ಯದ ಹಣ ಸಂರಕ್ಷಣೆ ಆಗಬೇಕು. ಇದರಲ್ಲಿ ಲೇಯರ್ ಸಿಗೋರು ಪಾಪ ಅವರು ಮೊನ್ನೆ ಏನೇನೋ ಮಾತಾಡ್ತಾ ನಾನು ರಾಜಸ್ಥಾನದಿಂದ ಬಂದಿದ್ದು ಒಪ್ಕೊಂಡು ಅದ್ರ ಮೇಲೆ ಇನ್ನೇನೋ ಕೆಲವು ಮಾತುಗಳನ್ನು ಆಡಿದ್ದಾರೆ. ಭಾಳ ಸಂತೋಷ. ಅವರು ರಾಜಸ್ಥಾನದ ಹಿತಾಸಕ್ತಿ ಕಾಪಾಡ್ತಾರೋ, ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಅಥವಾ ಇದೇ ಥರದ ಆರೋಪಗಳು ಎದುರಿಸ್ಕೊಂಡಿರ್ತಾರೋ ಅನ್ನೋದು ಅವರು ಉತ್ತರ ಕೊಡಬೇಕಾಗುತ್ತೆ. ನಾನು ವಿನಂತಿಯನ್ನು ಮಾಡ್ತೇನೆ, ಲೇಯರ್ ಸಿಂಗ್ ಅವರು ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಿತದೃಷ್ಟಿಯಿಂದ, ಕನ್ನಡಿಗರ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಅವರು ಸಹ ಒಂದು ಪತ್ರವನ್ನು ಬರೆದು ಒಂದು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಲೇಯರ್ ಸಿಂಗ್ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿರ್ತಕ್ಕಂಥ ನೇಕಾರರು, ಕರ್ನಾಟಕದಲ್ಲಿರ್ತಕ್ಕಂತಹ ಸಹಕಾರಿ ಸೊಸೈಟಿಗಳು ಅಂದರೆ ಈ ನೇಯ್ಗೆಗೆ ಸಂಬಂಧಪಟ್ಟಂತೆ ಸಹಕಾರಿ ಸೊಸೈಟಿಗಳು ಸೀರೆ ಉತ್ಪಾದನೆಯಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇವನ್ನೆಲ್ಲ ಬಿಟ್ಟು ಸೂರತ್ತಿಂದ ಸೀರೆಯನ್ನು ಪರ್ಚೇಸ್ ಮಾಡ್ಕೊಂಬಂದು ಏನಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದು ತನಿಖೆ ಆಗಬೇಕು. ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಇವತ್ತು ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಈ 2011ರ ಭಾಗ್ಯಲಕ್ಷ್ಮಿ ಯೋಜನೆಯ ಉಚಿತ ಸೀರೆ ಹಗರಣಕ್ಕೆ ಸಂಬಂಧಪಟ್ಟಂತೆ 23 ಕೋಟಿ ರೂಪಾಯಿ ಹಗರಣ ಏನು ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಅವರಿಗೆ ತನಿಖೆ ಮಾಡೋದಕ್ಕೆ ಮನವಿಯನ್ನು ಮಾಡ್ತೇನೆ.